ಸಂಗೀತ ಕಲಿಯುವ ಪ್ರಾರಂಭಿಕ ಹಂತದಲ್ಲಿ ಶ್ರುತಿ ಸೇರಿಸಿ ಹಾಡೋದು ತುಂಬ ಕಷ್ಟ ಅಂಥೇಳಿ ನಮಗೆ ಅನಿಸುತ್ತೆ. ಹೀಗನ್ಸಿದಾಗ ಒಂದು ಮೊಬೈಲ್ ಅಪ್ಲಿಕೇಶನ್ನ ನೀವಿಲ್ಲಿ ಬಳಸ್ಬೋದು. ಈ ಅಪ್ಲಿಕೇಶನ್ ಹೆಸರು ಕರ್ನಾಟಿಕ್ ರಾಗ. ಈ ಆ್ಯಪ್ನಲ್ಲಿ ಮೊದಲು ಟ್ಯೂನರ್ ಆಪ್ಷನ್ಗೆ ಹೋಗಿ ನಂತರ ಇಲ್ಲಿ ನಿಮ್ಮ ಶ್ರುತಿಯನ್ನು ಸೆಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಗಾಯಕನ ಶ್ರುತಿಯೂ ಕೂಡ ಭಿನ್ನವಾಗಿರುತ್ತದೆ. ಹಾಗಾಗಿ ನಮ್ಮ ಶ್ರುತಿ ಯಾವುದು ಎಂಬುದನ್ನು ನಾವೇ ಕಂಡುಹಿಡಿಯಬೇಕಾಗುತ್ತದೆ. ಸಾಧಾರಣ ಹೆಣ್ಣು ಮಕ್ಕಳ ಶ್ರುತಿಯು ಎಫ್, ಎಫ್ ಶಾರ್ಪ್, ಜಿ, ಜಿ ಶಾರ್ಪ್ ಆಗಿರುತ್ತದೆ. ಗಂಡು ಮಕ್ಕಳ ಶ್ರುತಿಯು ಸಿ, ಸಿ ಶಾರ್ಪ್, ಡಿ, ಡಿ ಶಾರ್ಪ್ ಆಗಿರುತ್ತದೆ. ನಮ್ಮ ಧ್ವನಿಗೆ ಹೊಂದುವ ಶ್ರುತಿ ಯಾವುದು ಅಂತ ತಿಳ್ಕೊಬೇಕಾದ್ರೆ ನಾವು ಮೊದಲು ಸಾಪಾಸ ಹಾಡಬೇಕು. ಮೊದಲಿಗೆ ಶ್ರುತಿಯನ್ನು ಸೆಟ್ ಮಾಡಿಕೊಳ್ಬೇಕು. ನಾನು ಇಲ್ಲಿ ಜಿ ಶಾರ್ಪ್ 5.5 ಶ್ರುತಿಯನ್ನು ಸೆಟ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ 3ಕ್ಕೆ ಸೆಟ್ ಮಾಡಿಕೊಂಡು ಸಾ ಅಕ್ಷರವನ್ನು ಪ್ರೆಸ್ ಮಾಡಿ ಶಬ್ದವನ್ನು ಆಲಿಸಬೇಕು. ನಂತರ ಶಬ್ದವನ್ನು ಚೆನ್ನಾಗಿ ಕೇಳಿಸ್ಕೊಂಡು ಸಾ ಅಕ್ಷರವನ್ನು ಹಾಡಬೇಕು. ಸಾ. ನೀವು ಶ್ರುತಿ ಸೇರಿಸಿ ಹಾಡ್ತಾ ಇದ್ದರೆ ನೀವು ಹಾಡುವ ಸ್ವರವೇ ಅಲ್ಲಿ ನೀಲಿ ಬಣ್ಣದಲ್ಲಿ ತೋರಿಸುತ್ತದೆ. ತಪ್ಪಾಗಿದ್ದರೆ ಕೆಂಪು ಬಣ್ಣದಲ್ಲಿ ತೋರಿಸುತ್ತದೆ. ಸ. ಹೀಗೆ ನೀವು ಹಾಡುವುದು ತಪ್ಪಾಗಿದ್ದಲ್ಲಿ ಮತ್ತೆ ಸಾ ಅಕ್ಷರವನ್ನು ಪ್ರೆಸ್ ಮಾಡಿ ಶಬ್ದವನ್ನು ಕೇಳಿಸಿಕೊಂಡು ಮತ್ತೆ ಹಾಡಲು ಪ್ರಯತ್ನಪಡಿ. ನಂತರ ಪ ಅಕ್ಷರವನ್ನು ಪ್ರೆಸ್ ಮಾಡಿ ಶಬ್ದವನ್ನು ಕೇಳಿಸಿಕೊಳ್ಳಿ. ಕೇಳಿಸಿಕೊಂಡ ಶಬ್ದದಂತೆಯೇ ಹಾಡಲು ಪ್ರಯತ್ನಪಡಿ. ಪ. ನಂತರ ಇಲ್ಲಿ 4ಕ್ಕೆ ಸೆಟ್ ಮಾಡಿಕೊಂಡು ತಾರಸ್ಥಾಯಿ ಷಡ್ಜದ ಶಬ್ದವನ್ನು ಕೇಳಿಸ್ಕೊಳ್ಳಿ. ತಾರಸ್ಥಾಯಿ ಷಡ್ಜದಂತೆಯೇ ಹಾಡಲು ಪ್ರಯತ್ನಪಡಿ. ಸಾ. ಹೀಗೆ ನಾವು ಸಾಪಾಸ ಹಾಡಬೇಕು. ಸಾ, ಪ, ಸಾ, ಪ, ಸಾ, ಪ, ಸಾ. ನಿಮಗೆ 5:15 ಮನೆಯಲ್ಲಿ ಹಾಡೋದೇನಾದರೂ ಕಷ್ಟ ಆದರೆ ನಿಮ್ಮ ಧ್ವನಿಗೆ ಅನಾಯಾಸವಾಗಿ ಯಾವ ಶ್ರುತಿಯಲ್ಲಿ ಹಾಡೋದಕ್ಕೆ ಆಗುತ್ತೋ ಆ ಶ್ರುತಿಯನ್ನು ಸೆಟ್ ಮಾಡಿಕೊಂಡು ಹಾಡಿ.